ಅಂಶವನ್ನು ನಾವು ತಗೋಬೇಕು ಯಾವತ್ತು ಗೊತ್ತಿರುತ್ತೆ ಈ ಅಂಶ ಏನು ಅಂತ. ಚಕ್ರತೀರ್ಥ ಚಕ್ರ ಸೋನೆ. ನೀವು ಇನ್ನು ಪಾರ್ಟ್ 1 ನೋಡಿಲ್ಲ ಅಂತ ಅಂದರೆ ಪಾರ್ಟ್ 1 ನೋಡ್ಕೊಂಬನ್ನಿ. ಇಲ್ಲಿ ಪಾಪಪ್ ಬರುತ್ತೆ, ಸೊ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ನೋಡ್ಬೋದು. ಸೊ ಇವಾಗ ಏನು ನೋಡ್ತಿದ್ದೀವಿ ಅಂದರೆ ಪಾರ್ಟ್ 2 ಅಲ್ಲಿ ಈ ಚಕ್ರತೀರ್ಥ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಹೇಗೆ ಹೋಗೋದು, ಯಾವ ಥರ ಹೋಗೋದು ಅಂತ ಅಂದ್ಬಿಟ್ಟು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲಸ್ ಪಾರ್ಟ್ 1ಅಲ್ಲೂ ಅದೇ ಲೊಕೇಶನ್ನು ಹಾಕಿರ್ತೀನಿ. ಸೊ ನೀವು ಪಾರ್ಟ್ 1ಇಂದನೂ ನೋಡ್ಬೋದು ಲೊಕೇಶನ್ನು, ಪಾರ್ಟ್ 2ಇಂದನೂ ನೋಡ್ಬೋದು. ಈ ಚಕ್ರತೀರ್ಥ ಬಂದ್ಬಿಟ್ಟು ಈ ತಿಮ್ಮಪ್ಪ ಬೆಟ್ಟ ಇದೆಯಲ್ಲ, ತಿಮ್ಮಪ್ಪ ಬೆಟ್ಟ ಪಕ್ಕದಲ್ಲೇ ಇರೋದು. ಸೊ ಸ್ವಲ್ಪ ಅಲ್ಲೇ ಇರೋರನ್ನ, ಅದೇ ನಾನು ಹೇಳಿದ್ನಲ್ಲ ಪಾರ್ಕಿಂಗ್ಗೆ ದುಡ್ಡು ತೊಗೊತಾರೆ ಅಂತ ಅಂದ್ಬಿಟ್ಟು, ಸೊ ಅವರೇ ನಮಗೆ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗ್ಬಿಟ್ಟು ಬನ್ನಿ ಸರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು ಅವರು. ಸೊ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಇದೊಂಥರ ಸ್ಮಾಲ್ ಟ್ರೆಕ್ಕಿಂಗು. ಇದು ಟ್ರೆಕ್ಕಿಂಗ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇವೆಲ್ಲ ಒಂಥರ ಸ್ಮಾಲ್ ಟ್ರೆಕ್ಕಿಂಗ್ ಥರನೇ ಅನ್ಕೋಬೋದು. ಸೊ ಎಲ್ಲ ಕಡೆಯೂ ನಿಮಗೆ ಒಂದು ಡೈರೆಕ್ಷನ್ಸ್ ತೋರಿಸುತ್ತೆ. ಸೊ ಈ ಪಂಗ್ನಾಮ ಇರುತ್ತಲ್ಲ, 3 ನಾಮ ಆ ಥರ ಕಾಣಿಸುತ್ತೆ. ಸೊ ಅದ್ರ ಜೊತೆ ಆ್ಯರೋ ಮಾರ್ಕ್ಸು ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಹೋದರೆ ಸಾಕು, ನೀವು ಆರಾಮಾಗಿ ಅಲ್ಲಿ ಆ ಚಕ್ರತೀರ್ಥ ಸ್ಥಾನವನ್ನು ತಲುಪ್ಬೋದು. ಸೊ ಈ ಚಕ್ರತೀರ್ಥ ಸ್ಥಾನ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ, ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆ ಇಬ್ಬರು ಸ್ನಾನ ಮಾಡಿರೋ ಇದು ಒಂದು ಸ್ಥಳ ಆಗಿರುತ್ತೆ. ಹಾಗೆ ಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದೇನು ಅಂತ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ ತಿಮ್ಮಪ್ಪ ಬೆಟ್ಟ ಪಕ್ಕದಲ್ಲೇ ಇರೋದು ಇದು ಚಕ್ರತೀರ್ಥ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಅಲ್ಲಿ ಏನೇನಿದೆ, ಹೆಂಗಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ನೀವು ಡೇಂಜರ್ ಅಂತ ಇದೆ. ಸೊ ಡೇಂಜರ್ ಅಂತ ಅಂದರೆ ಸ್ವಲ್ಪ ಸ್ಟೀಪ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಗ ಹೋಗೋಕ್ಕೆ ಕಷ್ಟ ಇರುತ್ತೆ. ಸೊ ಅಂಥ ಪ್ಲೇಸಲ್ಲೆಲ್ಲ ಆ ಥರ ಡೇಂಜರ್ ಅಂತೆಲ್ಲ ಬರ್ತಿದ್ದಾರೆ. ಇನ್ನು ಮುಂದೆ ಹೋದ್ವಿ ನಡ್ಕೊಂಡು. ಸೊ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಪೆಕ್ಯುಲಿಯರ್ ಥಿಂಗ್ಸ್ ನೋಡಿದ್ವಿ. ಆಮೇಲೆ ಇಲ್ಲಿ ನೋಡಿ ಇದೊಂದು ಡೇಂಜರ್ ಝೋನು ಇನ್ನೊಂದು ತೋರಿಸ್ತಿದ್ದಾರೆ. ಸೊ ಇದು ಮತ್ತೆ 360 ಡಿಗ್ರಿ ವ್ಯೂ. ಸೊ ನಾವು ಹತ್ತುತ್ತಾ ಇದ್ದೀವಿ, ಬಟ್ ಇನ್ನೂ ಸಿಗ್ತಾಯಿಲ್ಲ. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಹೇಳಿದೆ, ಸಾಕು ಬಿಡ್ರ ಹೋಗೋದು, ಹತ್ತದು ಯಾಕೆ, ಸುಮ್ಮನೆ ಯಾಕೆ ಅಷ್ಟೊಂದು ಕಷ್ಟಪಡತ್ತದು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಮತ್ತು ಇನ್ನೊಂದು ಡೇಂಜರ್ ಝೋನ್ ಬಂತು. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ಹತ್ತಿದ್ವಿ. ಸೊ ಅವಾಗ ಗೊತ್ತಾಯಿತು ಇನ್ನು ನಾವು ಅರ್ಧ ದೂರ ಬಂದಿದ್ದೀವಿ ಅಂತ. ಸೊ ಮತ್ತೆ ಆ ಒಂಥರ ನಾಮ ಥರ ಕಾಣಿಸ್ತಿರೋ ತಿರುಪತಿ ನಾಮ ಥರ, ಸೊ ಅಲ್ಲಿವರೆಗೂ ಹೋಗ್ಬೇಕು, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ನಾಟ್ ಟೂ ಟಫ್. ಓಕೆ, ಸೊ ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. ಒಂದು ಬೆಟ್ಟ ಮುಗೀತು, ಇನ್ನೊಂದು ಬೆಟ್ಟ ಹತ್ತಬೇಕಾಗಿತ್ತು. ಸೊ ಮತ್ತೆ ಇನ್ನೊಂದು ಡೇಂಜರ್ ಸ್ಪಾಟ್ ಬರುತ್ತೆ, ಒಟ್ಟು 3 ಡೇಂಜರ್ ಸ್ಪಾಟ್ ಬರುತ್ತೆ. ಸೊ ಇದನ್ನು ಮುಗಿಸಿದ್ರೆ ನಾವು ನೆಕ್ಸ್ಟು ನೋಡೋಕ್ಕಾಗದೆ ಚಕ್ರತೀರ್ಥ ನೋಡೋಕ್ಕಿಂತ ಮುಂಚೆ ನಮಗೆ ಒಂದು ಶಿವಲಿಂಗ ಕಾಣಿಸುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ರಾಮ ಯಾವಾಗಲೂ ಶಿವನನ್ನು ಪೂಜಿಸ್ತಿರ್ತಾರೆ. ಸೊ ಅದಕ್ಕೆ ಅಲ್ಲಿ ಒಂದು ಶಿವಲಿಂಗ ಕೂಡ ಕಾಣಿಸುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ನಾವು ಆಲ್ಮೋಸ್ಟ್ ಹತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದೊಂಥರ ನೋಡಿ, ಒಂಥರ ಆಗಲೇ ಹಳ್ಳ ಥರ ಇದೆ. ಇದೆಲ್ಲ ನೀರು ಎಲ್ಲ ಬಂದಿದೆ ಇಲ್ಲಿ, ಅಂದರೆ ತುಂಬಿಕೊಂಡಿದೆ ಹಳ್ಳ ಥರ ಇರೋ ಹೊತ್ತಿಗೆ. ಸೊ ನಾವು ಇದೇ ಫಸ್ಟ್ ಟೈಮು ಚಕ್ರತೀರ್ಥ ಅಂದ್ಕೊಂಡ್ವಿ, ಆದರೆ ಅದಲ್ಲ. ಸೊ ಇನ್ನೊಂದು ನಿಮಗೆ ಶಿವಲಿಂಗ ತೋರಿಸ್ತೀನಿ ಅಂತ ಹೇಳ್ದೆ ತಾನೆ. ಸೊ ಅದನ್ನು ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಶಿವಲಿಂಗ, ಒಂದು ಸಣ್ಣದಾಗಿರೋ ಶಿವಲಿಂಗ. ಸೊ ಇದೇ ರಾಮ ಮತ್ತು ಸೀತಾ ಪೂಜಿಸ್ತಿದ್ದ ಈ ಶಿವಲಿಂಗ. ಸೊ ಈ ಥರ ಇರುತ್ತೆ ನೋಡಿ ಶಿವಲಿಂಗ ಅಲ್ಲಿ. ಸೊ ಅದಾದಮೇಲೆ ನಿಜವಾದ ಚಕ್ರತೀರ್ಥ ಎಲ್ಲಿದೆ ಅಂತ ಅಂದ್ಬಿಟ್ಟು ನೋಡೋಕೆ ಹೋದ್ವಿ. ಹಿಂಗೆ ಹೋಯ್ತು ಅಂತಂದರೆ ಫುಲ್ಲು ಸ್ಟೀಪ್ ಇತ್ತು. ಸೊ ಆಮೇಲೆ ಮತ್ತೆ ಆ ಸ್ಟೀಪಿಂದ ಕೆಳಗೆ ಇಳಿದಿದ್ದ ತಕ್ಷಣ ನಮಗೆ ಕಾಣೋದೇ ಚಕ್ರತೀರ್ಥ. ಇದೇ ನೋಡಿ ಚಕ್ರತೀರ್ಥ. ಇಲ್ಲೇ ರಾಮ ಮತ್ತು ಸೀತಾ ಸ್ನಾನ ಮಾಡಿದ್ದು ಅಂತ ಹೇಳಿದ್ದಾರೆ, ಅಂದರೆ ಲೈಕ್ ಅಲ್ಲಿ ಬೋರ್ಡಲ್ಲಿ ಬರೆದಿದ್ರು. ಬಟ್ ಐ ರಿಯಲಿ ಡೋಂಟ್ ನೋ ವೆದರ್ ಇಲ್ಲಿ ಬಂದು ಸ್ನಾನ ಮಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿಂದ ಒಂದು 180 ಡಿಗ್ರಿ ವ್ಯೂ ನೋಡ್ಕೊಂಬನ್ನಿ, ಸೂಪರಾಗಿದೆ. ಸೊ ಇಷ್ಟಾಗಿತ್ತು ನಮ್ಮ ಬೈಕ್ ರೈಡ್ನ ಒಂದು ಸಣ್ಣದಾದ ವ್ಲಾಗು. ಹಾಗೂ ಇದೇ ಥರ ವ್ಲಾಗ್ ಮತ್ತು ಇನ್ಫಾರ್ಮೇಷನ್ ಮತ್ತು ಯಾವ್ಯಾವ ಜಾಗಕ್ಕೆ ನೀವು ಹೋಗ್ಬೋದು ಅನ್ನೋ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಯಾಕೆ ಅಂದರೆ ಅದರಿಂದನೇ ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಅಲ್ಲಿ ತನಕ ಬಾಯ್.